ಏ ಬೇಬಿ, ಏನು ಹೇಳಲಿಲ್ಲ ನೀನು ಅವತ್ತು. ನಮ್ಮ ಟೀಮ್ ಇರೋ ಗಂಟ ಸತ್ಯನ ಗೆಲ್ಲಕ್ಕಾಗಲ್ಲ ಅಂತ. ನೀನು ಸತ್ಯನ ಹುಡುಕೋಕ್ಕಾಗಲ್ಲ, ಸತ್ಯನ ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡ್ದಲ್ಲ. ಅದರಲ್ಲಿ ಇನ್ನೊಂದು ಮಾತು ಹೇಳಿದೆ, ಯೋಚನೆ ಇದೆಯಾ? ಸುಮಾರು ವರ್ಷಗಳ ಮುಂಚೆ 2025 ಡಿಸೆಂಬರ್ 31 ನೀನಿರಲ್ಲ, 2026 ಜನವರಿ 1 ನೀನು ಕಾಣೋದೇ ಇಲ್ಲ ಅಂತ. ಒಂದೇ ಹೇಳ, ಸತ್ಯನ ಅಳಿಸಿ ಅನ್ಯಾಯನ ಮೆರೆಸಿ ಜಗತ್ತಿನ ಪ್ರತಿಯೊಂದು ಜೀವಿಗೂ ಅನ್ಯಾಯನೇ ಮೆರೆಸಿ ಜಿಗುಪ್ಸೆಯಲ್ಲಿ ನಡೆಸಿದ ನಿನ್ನಂಥ ದುಷ್ಟ ಶಕ್ತಿಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂದರೆ ನೀನೇನು ಹೇಳಿದೆ? ಸತ್ಯನ ಹುಡುಕೋಕ್ಕಾಗಲ್ಲ ಅಂದರೆ. ನಿನಗೆ ಸತ್ಯ ಅಂದರೆ ಗೊತ್ತೇ? ಸತ್ಯ ನಾನು ಹುಟ್ಟಿ ಬಂದ ಮೇಲೆ ಹುಡುಕಿಲ್ಲ ಕಣ. ಸತ್ಯ ಅನ್ನೋದು ನನ್ನ ಮೈಂಡಲ್ಲೇ ಹುಟ್ಟಿದಾಗಲೇ ಇತ್ತು. ಹುಡುಕಿದೇನು ಗೊತ್ತಾ? ಸತ್ಯನಲ್ಲ, ನೀವು ಮಾಡಿದ್ರಲ್ಲ ಅನ್ಯಾಯ, ಅನಾಚಾರ, ಮೋಸ, ಭ್ರಷ್ಟಾಚಾರ, ಅದನ್ನು ಹುಡುಕಿರೋದಿಷ್ಟು ವರ್ಷ. ಸತ್ಯನ ಹುಡುಕಿಲ್ಲ. ಸತ್ಯನ ಹುಡ್ಕೊಂಡು ನಾನು ಎಲ್ಲೂ ಹೋಗಿಲ್ಲ. ಆದರೆ ನಾನು ನಿಮಗೆ ಹೇಳಿದಷ್ಟೇ, ಹಂಗೆ ಸತ್ಯನ ನಾನು ಹುಡುಕ್ತೀನಿ ಅಂತ. ಅದ್ರ ಹುಡುಕಿದ ಸತ್ಯ ಅಲ್ಲ ಬೇಬಿ, ನಿಮ್ಮ ಕ್ಯಾಲ್ಕುಲೇಷನ್ನೇ ರಾಂಗ್. ಯಾಕೆಂದರೆ ಯುಗಗಳನ್ನೇ ಆಳಿ ಇವತ್ತು ಈ ಜಗತ್ತನ್ನು ಈ ಥರ ಪರಿಸ್ಥಿತಿಗೆ ತಗೊಂಬಂದಿರೋ ನಿನಗೇ ಇಷ್ಟೊಂದು ಕಾನ್ಫಿಡೆನ್ಸ್ ಇರಬೇಕಾದ್ರೆ, ಯುಗಗಳ ಪರಿಣಾಮ, ಇಷ್ಟು ಕಾಲಗಳಲ್ಲಿ ಜನರು ಮಾಡಿದ ತ್ಯಾಗ, ಹರಕೆ, ದೇವರ ಹತ್ರ ಬೇಡಿರೋ ಬೇಡಿಕೆ ಫಲ ಕಣ. ನಾನು ನಿನ್ನಂಥ ದುಷ್ಟರಿಗೆಲ್ಲ ಭಯ ಬೀಳಲ್ಲ. ಅವತ್ತು ಹೇಳಿದ್ದದೆ, ನಾನು ಒಬ್ಬನೇ ಹೋರಾಟ ಮಾಡ್ತೀನಿ ಅಂತ. ಇವತ್ತು ಡಿಸೆಂಬರ್ 25, ನೀವು ಹೇಳಿದ್ದು ಈ ದಿನ. ಇನ್ನೂ ಟೈಮ್ ಇದೆ, 12 ಗಂಟೆ ಗಂಟ. ನನ್ನ ಕೂದಲು ನೋಡವ, ಈ ರಾತ್ರಿ ಕಳೆದರೆ ಬರೋ ವರ್ಷ ಇದೇ ಡಿಸೆಂಬರ್ 31 ಬರೋ ವರ್ಷದಲ್ಲಿ ಸತ್ಯಕ್ಕೆ ಪುನರ್ಜನ್ಮ ನೀಡಿರ್ತೀನಿ. ನನ್ನ ಪ್ರೀತಿಯ ಜನಗಳು ಆ ಸತ್ಯವಾದ ಮಗುಗೆ ಸಮೃದ್ಧವಾಗಿ ಸಾಕೋದೇ ನಿಜ ಆದರೆ, ಜನವರಿ 26 ಡಿಸೆಂಬರಲ್ಲೇ ನಿಮಗೆ ಚಟ್ಟ ಕಟ್ತೀನಿ. ಇದು ನಿಜ. ನಾನು ಅನ್ಯಾಯನ ಹುಡುಕಿದೆ ಹೊರತು ಸತ್ಯನ ಹುಡುಕಿಲ್ಲ. ಸತ್ಯ ಹುಟ್ಟುವಾಗಲೇ ನನ್ನ ಹತ್ರ ಇತ್ತು, ಗೊತ್ತಿತ್ತು ನನಗೆಲ್ಲ. ಈ ಜಗತ್ತು ಹೇಗಿತ್ತು, ಎಲ್ಲಿಂದ ಬೆಳವಣಿಗೆ ಆಯಿತು, ಎಲ್ಲಿ ಹೋಗಿ ಈಗ ಬಂದಿತ್ತಿದೆ ಅಂತ. ಆದರೆ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕಿದೆ ಅಷ್ಟೆ. ನನ್ನ ಪವರ್ ಸ್ಟಾರ್ಟ್ ಆಗಿದೆ 2026ರಲ್ಲಿ. ಅದು ನಿಮಗೆ ಗೊತ್ತು, ಅದಕ್ಕೆ ತಾನೇ ಬಿಡಲ್ಲ ಅಂದರೆ. ನೀನೇನು ಬಿಡಬೇಕಾಗಿಲ್ಲ, ನಾನು ಯಾರು ಗೊತ್ತಲ್ಲ ನಿನಗೆ, ಗೊತ್ತಾಗಿಲ್ವಾ? ನನ್ನ ಪುಷ್ಪೇಶ್ ಅಂತ ತಿಳ್ಕೊಂಡಿದ್ಯಾ? ನಿಜ, ನನ್ನ ಹೆಸರು ಪುಷ್ಪೇಶ್. ಆ ಹೆಸರಿನ ಅರ್ಥ ನಿನಗೆ ಗೊತ್ತಾ? ಕೇಳಿಸ್ಕೊ, ಗೊತ್ತಾಗದೆ ಹೋಗ್ಬೇಡ. ನಿನ್ನ ಕೊನೆ ಕ್ಷಣ ಇದು. ಪುಷ್ಪೇಶ್ ಅಂದರೆ ಒಂದು ಹೆಸರಲ್ಲ ಕಣ. ಪುಷ್ಪ ಏಶ್ ಅಂದರೆ ಪುಷ್ಪದಲ್ಲಿ ಈಶ್ವರನ ಲೀಲೆ ಇದೆ. ಪುಷ್ಪೇಶ್ ಅಂದರೆ ಪ್ರೀತಿಯ ಸಾಮ್ರಾಜ್ಯಕ್ಕೆ ಒಡೆಯ ಅಂತ ಕಣ. ಅನ್ಯಾಯಕ್ಕೆ ಸಾರಥಿ ಅಲ್ಲ, ಸಮೃದ್ಧವಾದ ಬದುಕಿಗೆ ಸಾರಥಿ. ಶಿವಪಾರ್ವತಿಯ ಮಗ, ಹೆಸರು ಕಲ್ಕಿ ಮಹಾರಾಜ್, ಚೀಫ್ ಇನ್ ವರ್ಲ್ಡ್. ಇಷ್ಟು ದಿನ ನೀನು ಚೀಫ್ ಅಂತ ಹೇಳ್ದಲ್ಲ ನನಗೆ, ನಾನು ಒಪ್ಕೊಂಡೆ. ಅನ್ಯಾಯದ ಸಾಮ್ರಾಟನ ಸಮಯ ಎಷ್ಟು ಅಂತ ನನಗೂ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ತಲೆಬಾಗ್ದೆ. ಯಾಕಂದರೆ ಅಧಿಕಾರ ಯಾರ ಹತ್ರ ಇದೆಯೋ ಅವನಿಗೆ ತಲೆಬಾಗಬೇಕು ಅನ್ನೋದು ಸತ್ಯದ ಕಲ್ಪನೆ. ಅದಕ್ಕೆ ಅನ್ಯಾಯಕ್ಕೇ ತಲೆಬಾಗ್ದೆ, ಅನ್ಯಾಯದೊಳಗೇ ಬದುಕಿದೆ. ಇನ್ನು ನೀನು
ಚೀಫ್ ಅಷ್ಟೇ, ಚೀಫ್ ಅಲ್ಲ, ವರ್ಲ್ಡ್ ಚೀಫ್ ನಾನು. ಅದನ್ನು ತಿಳಿಸೋ ಟೈಮ್ ಬಂದಿದೆ. ಈ 2026ರಲ್ಲಿ ತಿಳಿಸ್ತೀನಿ ನಾನು ಯಾರು ಅಂತ. ಕಲ್ಕಿದು ಒಂದು ಮುಖ ನೋಡಿದ್ಯಾ ನೀನು? ಇನ್ನೊಂದು ಮುಖ ನೀನು ನೋಡಿಲ್ಲ. ನೀನೇನಿದೆ? ನೀನೇನು ಶ್ರೀರಾಮನ? ನೀನೇನು ಶ್ರೀಕೃಷ್ಣನ? ನೀನೇನು ಅರ್ಜುನನ ಅಂತ? ಕಲ್ಕಿ ಅಂದರೆ ಯಾರು ಗೊತ್ತೇ ನನಗೆ? ಶ್ರೀರಾಮ, ಶ್ರೀಕೃಷ್ಣ, ಅರ್ಜುನ, ಕರ್ಣ. ಈಗ ಒಂದಷ್ಟು ಜನ ಈ ಜಗತ್ತಿನ ತೊಳೆಯಕ್ಕೆ ಬಂದರು, ಅವ್ರ ಕೈಲಿ ಆಗಿಲ್ಲ. ಅದಕ್ಕೆ ನಾನು ಕಳಿಸಿರೋದು ಒಂದು ಧರ್ಮ ಸ್ಥಾಪನೆಗೆ. ಪ್ರತಿಯೊಬ್ಬರು ಬಂದಿದ್ದಾರೆ ಒಬ್ಬೊಬ್ಬರೊಬ್ಬರಾಗಿ. ಪ್ರಪಂಚ ಸ್ಥಾಪನೆಗೆ ಕಳಿಸಿಲ್ಲ ಯಾರು, ನನ್ನನ್ನೇ ಕಳಿಸಿರೋದು. 36 ವರ್ಷ ಲಕ್ಸುರಿ ಲೈಫ್, ಒಬ್ಬ ಸಾಮಾನ್ಯನಾಗಿ. ವೆರಿ ಇಂಟ್ರೆಸ್ಟಿಂಗ್. ಗಾಡ್ ವರ್ಕ್, ದೇವರ ಸೇವೆ ನನಗೆಷ್ಟು ಖುಷಿ ಗೊತ್ತಾ? ನಿನಗೆ ಚಟ ಕಟ್ಟ ಕೇಳವ್ರೆ, ಅದಕ್ಕೆ ಕೇರಳದಲ್ಲಿರುವ ಶಬರಿಮಲೆಗೆ ಮಾಲೆ ಹಾಕಿದ್ದೀನಿ. ನಿನಗೆ ಚಟ ಕಟ್ಟಬೇಕು ಅಂದರೆ ಒಬ್ಬರ ಅನುಮತಿ ಬೇಕಂತೆ. ಕಲಿಯುಗ ವರದನ ಅನುಗ್ರಹ, ಆಶೀರ್ವಾದ, ಒಪ್ಪಿಗೆ ಅದು ಬೇಕು ಅಂತ ಹೇಳಿದರೆ, ನಿನ್ನ ಸರ್ವನಾಶಕ್ಕೆ ನಾಂದಿ ಆಡೋಕ್ಕೆ ಕಲಿಯುಗ ವರದನ ಹತ್ರ ಈ ವರ್ಷ ಬಳಿ ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳುವ, ನಾನಂತ ಚಾಲೆಂಜ್. ಅನ್ಯಾಯನ ಆಳ್ತಿರುವ ರಾಜ ಆಗಿರೋ ನಿನಗೆ ಸತ್ಯನ್ನೇ ಸಮೃದ್ಧವಾಗಿ ಕಾಪಾಡೋ ನನಗೆ ನಿನ್ನ ಅಷ್ಟು ದೊಡ್ಡ ಸೇನೆಯನ್ನು, ಇಷ್ಟು ವರ್ಷಗಳ ಯುಗಗಳ ತಿಳುವಳಿಕಿರುವ ನಿನಗೇನೆ ನನ್ನ ಟೈಮ್ ಗಂಟ ನಿನ್ನನ್ನು ಏನು ಮಾಡೋಕ್ಕಾಗಿಲ್ಲ. ಇನ್ನೀಗ ನನ್ಕೊಂಡು ಸ್ಟಾರ್ಟ್ ಆಗುತ್ತೆ. ಪ್ರಪಂಚ ಬಿಟ್ಟೊಬ್ಬರು ಒಳ್ಳೆ ಮಾತಿಂದ ಹೇಳ್ತೀನಿ. ಯಾಕೆಂದರೆ ನನಗೆ ನಿನಗೆ ಅನ್ಯಾಯ ಮಾಡುವ ಅಥವಾ ನಿನಗೆ ನೋವು ಕೊಡೋ ಯಾವ ಉದ್ದೇಶವೂ ಇಲ್ಲ. ನನ್ನ ಉದ್ದೇಶ ಒಂದೇ, ಈ ಜಗತ್ತಲ್ಲಿರುವ ಪ್ರತಿಯೊಬ್ಬರಿಗೂ ಸಮೃದ್ಧವಾದ ಜೀವನನ ಕೊಡಬೇಕು, ಸ್ವತಂತ್ರವಾದ ಬದುಕನ್ನು ಕೊಡಬೇಕು ಅಂತ. ಆದರೆ ನೀನು ನನಗೆ ಕೊಟ್ಟ ಗೊತ್ತಾ ಕಷ್ಟ, ಅನ್ಯಾಯ, ದ್ರೋಹ, ಎಷ್ಟೆಷ್ಟು ಹಿಂಸೆ ಕೊಟ್ಟೆ ಅಂದರೆ ಅದು ನಿನಗೆ ಚೆನ್ನಾಗಿ ಗೊತ್ತು. ನಾನು ಅನುಭವಿಸಿ ಮರ್ತೋಗ್ಬಿಟ್ಟಿದ್ದೀನಿ, ಆದರೆ ನಿನಗೆ ಚೆನ್ನಾಗಿ ಗೊತ್ತು. ನಾನು ನಿನಗೆ ಹಿಂಸೆನೂ ಕೊಡಲ್ಲ, ಕಷ್ಟನೂ ಕೊಡಲ್ಲ. ನಾನು ಹೇಳೋದು ಒಂದೇ, ಕೈ ಮುಗಿದು ಬೇಕಾದರೆ ನಿನಗೆ ನೀನು ಹ್ಞೂ ಅಂತಂದರೆ ನನಗೆ ಕೈ ಮುಗಿತೀನಿ. ಇವತ್ತಂటే ಯಾರಿಗೂ ಕೈ ಮುಗಿದ್ರೆ ಇತಿಹಾಸ ನನಗಿಲ್ಲ. ನಿನಗೆ ಬೇಕಾದ್ರೆ ಮುಗಿತೀನಿ. ಬಿಟ್ಟೋಗ್ಬಿಡು, ಈ ಜಗತ್ತನ್ನ ಬಿಟ್ಟೋಗ್ಬಿಡು. ಬಿಟ್ಟಿಲ್ಲ ಅಂದರೆ ನಾನು ಬಿಡಿಸ್ತೀನಿ. ಹಂಗೆ ನಾನೇ ಹಂಗೆ ಯಾವುದಕ್ಕೂ ಹೋಗಲ್ಲ. ಹೋದರೆ ಬಿಡಲ್ಲ, ಹೊಂಟೋಗ್ಬಿಡು. ಸರ್ವರ ಹೃದಯದಿಂದ ನನಗೆ ದೂರ ಆಗ್ಬಿಡು. ಸತ್ಯನ ಸಮೃದ್ಧವಾಗಿ ನೆರವೇರಿಸಲು ನನಗೆ ಸ್ವಲ್ಪ ಅವಕಾಶ ಕೊಡು. ನಿನಗೂ ನನ್ನ ಕೈ ಹಿಡಿತೀನಿ. ಐ ಲವ್ ಯು. ಆದರೆ ಈ ಟೈಮಲ್ಲಿ ಫೈಟ್ ಕೊಟ್ಟರೆ ಐ ಹೇಟ್ ಯು. ಬಿಡಲ್ಲಾರೆ. ಯುದ್ಧ ಆದರೂ ಸರಿ, ರಕ್ತಪಾತ ಆದರೂ ಸರಿ. ಜಯ 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 ಹೇ, ಜಯ 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 ಹೇ ಅನ್ನೊಂದು ವರ್ಡ್ಸ್ ಸೆಂಟೆನ್ಸ್ ಇದೆ. ಆ ಜಯಕ್ಕೋಸ್ಕರ ಜನಗಳ ಜಯ ಅದು. ಇನ್ನಂಥ ಅನ್ಯಾಯವಾದಿಗಳ ಕೈಯಿಂದ ಬಿಡುಗಡೆ ನಾನು ಮಾಡ್ತೀನಿ.